ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ನಿನ್ನೆ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ನಿನ್ನೆ ಟೈಮ್ ಆಗಿತ್ತು ಅಂತ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಬೆಳಿಗ್ಗೆನೇ ಎದ್ದು ನಾನು ತರಕಾರಿನೂ ಕೂಡ ಬುಕ್ ಮಾಡಿಕೊಂಡೆ. ಇದರಲ್ಲಿ ಏನಕ್ಕೆ ತರಿಸ್ತೀನಿ ಅಂದರೆ ನಾನು ಹೊರಗಡೆ ತರೋದಕ್ಕಿಂತ ಇದರಲ್ಲಿ ತುಂಬ ಕಡಿಮೆ ಸಿಗುತ್ತೆ. ಅದಕ್ಕೋಸ್ಕರ ನಾನು ಏನೇನು ಖಾಲಿಯಾಗಿತ್ತು ಅಂತ ನೋಡಿಕೊಂಡು ಬೇಕಾಗಿರೋದನ್ನೆಲ್ಲ ತರಿಸ್ಕೊಂಡು ಕೆಳಗಡೆ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಜೋಡಿಸೋದಕ್ಕೆ ಅಂತ. ತಿಂಡಿ ಮಾಡೋದಕ್ಕಿಂತ ಅಷ್ಟರಲ್ಲಿ ಚಪಾತಿ ಹಿಟ್ಟು ಕೂಡ ಕಲಸಿ ಇಟ್ಕೊಂಡಿದ್ದೆ. ಚಪಾತಿ ಮತ್ತು ಇಲ್ಲಿ ಟೊಮೊಟೊ ಹಣ್ಣಿನ ಖಾರ ಮಾಡೋಣ ಅಂತ. ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಮಾಡ್ತಿದ್ರು ಈ ಖಾರನ. ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಕಾಯಿನಲ್ಲಿ ಮಾಡ್ತಾರೆ, ಬಟ್ ಇಲ್ಲಿ ಹಣ್ಣನ್ನು ಬೇಯಿಸಿ ಮಾಡುವಂಥ ಖಾರ ತುಂಬ ಚೆನ್ನಾಗಿರುತ್ತೆ. ನಾನು ರೆಸಿಪಿನ ಶೇರ್ ಮಾಡ್ತಿದ್ದೀನಿ, ನೀವು ಕೂಡ ಟ್ರೈ ಮಾಡಿ ಒಂದ್ಸಲ. ಎಣ್ಣೆ ಕಾದಿದೆ ಆಲ್ರೆಡಿ. ಮತ್ತು 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಜೀರಿಗೆ, ಸಾಸಿವೆ ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಮಾಗ್ಸಿದ ನಂತರ ಇಲ್ಲಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಅದನ್ನು ಕೂಡ ಮಾಗ್ಸೋಣ. ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಹೆಸರು ಮೆಣಸಿನ್ಕಾಯಿ ಹಾಕೋದಿದ್ರೆ ಹಾಕಿ. ಖಾರಕ್ಕೆ ನಾನು ಬೇಯಿಸಿ ಹಾಕಿದ್ದೀನಿ, ಒಗ್ಗರಣೆಗೇನು ಹಾಕಿಲ್ಲ. ಈರುಳ್ಳಿ ಮಾತ್ರ ನಾನು ಎಣ್ಣೆಯಲ್ಲಿ ಮಾಗಿಸ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬೇಯಿಸಿಟ್ಕೊಂಡಿರುವಂಥ ಒಂದು 3-4 ಹಣ್ಣು ಟೊಮೊಟೊ, ಮತ್ತು ಇಲ್ಲಿ ಮೆಣಸಿನ್ಕಾಯಿನೂ ಕೂಡ ಹಸಿರು ಮೆಣಸಿನ್ಕಾಯಿನ ಒಂದು 4-5 ಬೇಯಿಸಿದ್ದೀನಿ ಅದ್ರ ಜೊತೆನೇ. ಮತ್ತು 1 ಸ್ಪೂನಷ್ಟು ಇಲ್ಲಿ ಜೀರಿಗೆ ಮತ್ತು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನೂ ಕೂಡ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಫುಲ್ಲು ಅಂದರೆ ತರಿಯಾಗಾದರೂ ಮಾಡ್ಕೊಳ್ಳಿ, ಫುಲ್ ಸಣ್ಣಗಾದರೂ ಮಾಡ್ಕೊಳ್ಳಿ. ಆಲ್ರೆಡಿ ಈರುಳ್ಳಿ ಕೂಡ ಎಣ್ಣೆಯಲ್ಲಿ ಮಾಗಿರೋವಂಥ ಈರುಳ್ಳಿಗೆ ಖಾರ ಆಡಿಸಿದೆ ಅಲ್ವ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಈರುಳ್ಳಿಗೆ ಚೆನ್ನಾಗಿ ಖಾರ ಎಲ್ಲ ಒಂದೋರಿತಿ. ಒಂದು ಕುದಿ ಬಂದ ನಂತರ ನೀವು ನೋಡಿಕೊಂಡು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ನಾನು ಕೂಡ ಉಪ್ಪು ಹಾಕಿದ್ದೀನಿ ಇಲ್ಲಿ. ತುಂಬ ಚೆನ್ನಾಗಿರುತ್ತೆ. ನನಗೆ ಕಾಯಿನಲ್ಲಿ ಮಾಡೋದಕ್ಕಿಂತ ಹಣ್ಣಿನಲ್ಲಿ ಮಾಡ್ತೀವಲ್ವ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಚಳಿಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಉಪ್ಪನ್ನು ಕೂಡ ಸೇರಿಸ್ಕೊಂಡೆ. ಮತ್ತು ತಿಂಡಿ ಎಲ್ಲ ತಿಂದಾಯಿತು, ಚಪಾತಿ ಮತ್ತು ಖಾರ ಎಲ್ಲ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ನಿನ್ನೆ ನಾನು ಅಂದರೆ ನಿಪ್ಪಟ್ಟು ಮಾಡೋದಕ್ಕೆ ಅಂತ ಎಲ್ಲ ಅಂದರೆ ತೆಗೆದಿಟ್ಕೊಂಡಿದ್ದೆ. ನಿನ್ನೆ ನಿಪ್ಪಟ್ಟನ್ನು ಕೂಡ ಮಾಡಿದ್ದೀನಿ. ಆ ರೆಸಿಪಿನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಈವ್ನಿಂಗ್ ಆಗೇ ಹೋಯಿತು, ಅಂದರೆ ಒಂದು 5-6 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸಿ ನೆಕ್ಸ್ಟು ನಿಪ್ಪಟ್ಟು ಮಾಡೋದಕ್ಕೆ ಅಂತ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನಿಪ್ಪಟ್ಟು ಕೂಡ ಇದೆ. ಈ ರೆಸಿಪಿನೂ ಕೂಡ ಶೇರ್ ಮಾಡ್ತಿದ್ದೀನಿ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. 1 ಬೌಲ್ನಷ್ಟು ನಾನಿಲ್ಲಿ ಕಡಲೆ ಬೀಜನ ಹುರ್ಕೋತಿದ್ದೀನಿ. ಜಾಸ್ತಿ ಹುರಿಯೋದು ಬೇಡ, ಲೈಟಾಗಿ ಹುರ್ಕೊಳ್ಳೋಣ, ಫ್ಲೇವರು ಹಾಳಾಗಿಬಿಡುತ್ತೆ ತುಂಬ ಹೊತ್ತಿದ್ರೆ. ಮತ್ತು ನಾನಿಲ್ಲಿ 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ತಿದ್ದೀನಿ. ಆ ಬೌಲಲ್ಲಿ ನಾನು 2 ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ. ಮತ್ತು ಇಲ್ಲಿ 1 ಕಪ್ನಷ್ಟು ರವೆ, ಅಂದರೆ ಮೀಡಿಯಮ್ ರವೆ, 1 ಕಪ್ನಷ್ಟು ಮೈದಾ ಹಿಟ್ಟು, 1/4 ಕಪ್ನಷ್ಟು ಇಲ್ಲಿ ಕಡಲೆ ಮತ್ತು ಹುರಿದಿರೋ ಕಡಲೆ ಬೀಜ, ಜೀರಿಗೆ, 1 ಸ್ಪೂನಷ್ಟು ಇಲ್ಲಿ ಕಪ್ಪು ಎಳ್ಳು, ಯಾವುದಾದ್ರೂ ಹಾಕ್ಕೊಳ್ಳಿ, ಬಿಳಿ ಎಳ್ಳಾದರೂ. ನೆಕ್ಸ್ಟ್ ಇಲ್ಲಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ. ಹಸಿದಾಗಿದ್ದರೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ನಾನು ಸ್ವಲ್ಪ ಲೈಟಾಗಿ ಒಣಗಿತ್ತು ಅಂತ ಅದನ್ನು ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ 2 ಕಪ್ನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹುರಿದಿರುವಂತಹ ಕಡಲೆ ಬೀಜ ಮತ್ತು 1/4 ಕಪ್ನಷ್ಟು ಕಡಲೆ ಎತ್ತಿಟ್ಕೊಂಡಿದ್ವಿ ಅಲ್ವ, ಅದೆರಡನ್ನೂ ಕೂಡ ಮಿಕ್ಸಿನಲ್ಲಿ ತರಿಯಾಗಿ ರುಬ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ರುಬ್ಬಿಟ್ಟಿದ್ದೀನಿ. ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೆ ಕಡಲೆ ಬೀಜ ಎಲ್ಲ ಸಿಕ್ಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. 2 ಕಪ್ಪು ನಾನಿಲ್ಲಿ ಅಕ್ಕಿ ಹಿಟ್ಟು ಸೇರಿಸಿದ್ದೆ. ಅದ್ರ ಜೊತೆಗೆ ರುಬ್ಬಿರುವಂತಹ ಕಡಲೆ ಬೀಜ ಮತ್ತು ಕಡಲೆದು ಅದನ್ನು ಕೂಡ ಗ್ರೈಂಡ್ ಮಾಡಿದ್ದು ಸೇರಿಸಿದ್ದೀನಿ. 1 ಕಪ್ಪು ಮೈದಾ ಸೇರಿಸಿದ್ದೀನಿ. ಇನ್ನೊಂದು ಕಪ್ಪು ನಾನು ಇಲ್ಲಿ ರವೆನೂ ಕೂಡ ಸೇರಿಸಿದ್ದೀನಿ, ಮೀಡಿಯಮ್ ರವೆ, ಸಣ್ಣ ರವೆ. ನೆಕ್ಸ್ಟ್ ಇಲ್ಲಿ ನಾನು ಎತ್ತಿಟ್ಕೊಂಡಿರುವಂಥ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತಿದ್ದೀನಿ. ಜೊತೆಗೆ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಕಪ್ಪು ಎಳ್ಳು, ಬಿಳಿ ಎಳ್ಳಾದ್ರೂ ಸೇರಿಸ್ಕೊಳ್ಳಿ. ನನ್ನ ಹತ್ರ ಇಲ್ಲಿ ನಮ್ಮ ಮನೆಯಲ್ಲಿ ಇದ್ದಿದ್ದು ಕಪ್ಪು ಎಳ್ಳು, ಅದನ್ನೇ ಸೇರಿಸಿದ್ದೀನಿ. ಏನು ತೊಂದರೆ ಇಲ್ಲ. ನೀಟಾಗಿ ಕ್ಲೀನ್ ಮಾಡಿ, ಕಲ್ಲು ಏನಾದರೂ ಇರುತ್ತೆ ನೋಡಿ, ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು 1 ಕಪ್ ಅಂದರೆ 1 ಸ್ಪೂನಷ್ಟು ನಾನಿಲ್ಲಿ ಸೇರಿಸಿದ್ದೀನಿ ಚೆನ್ನಾಗಿ. ಮತ್ತು ಇಲ್ಲಿ ಒಂದು 4-5 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ಳಿ. ಬಿಸಿ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಕಲಸೋದಕ್ಕೂ ಕೂಡ ಚೆನ್ನಾಗುತ್ತೆ. ಹದವಾಗಿ ಕಲಸಿದ್ಮೇಲೆ ಹಿಟ್ಟು ಕೂಡ ನೀಟಾಗಿ ಸ್ಮೂತ್ ಆಗುತ್ತೆ. 1 ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿನ ಸೇರಿಸ್ತಿದ್ದೀನಿ. ಖಾರ ನೋಡಿಕೊಂಡು ನಿಮಗೆ ಎಷ್ಟು ಬೇಕಷ್ಟು ಹಾಕಿ.
ನೋಡಿ ಎಣ್ಣೆನೂ ಕೂಡ ಕಾಯಿಸಿದ್ದೀನಿ. ಕಾದಿರೋ ಎಣ್ಣೆನೂ ಕೂಡ ಬೆಚ್ಚಗೆ ಮಾಡಿ ಹಾಕಿ ಸಾಕು. ಅದನ್ನು ಕೂಡ ಹಾಕಿದ್ದೀನಿ. ಉಪ್ಪನ್ನು ಕೂಡ ಅಷ್ಟೇ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ನೋಡಿ ಹಾಕಿ. ಮತ್ತು ಹಿಂಗು ಹಾಕಿ, ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಬೇಕು. ಎಲ್ಲ ಹಾಕಿದ ನಂತರ ನೀಟಾಗಿ ಕೈ ಆಡಿಕೊಂಡು ಚೆನ್ನಾಗಿ ಹದವಾಗಿ ಕಲಿಸ್ಬೇಕು. ಚೆನ್ನಾಗಿ ಹದವಾಗಿ ಕಲಸಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಟೇಸ್ಟು ಚೆನ್ನಾಗಿ ಬಂತು. ನೀವು ಕೂಡ ಟ್ರೈ ಮಾಡಿ. ಮನೆಯಲ್ಲಿ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ತಿಂಡಿ ಜೊತೆ ಊಟದ ಜೊತೆ ಎರಡೆರಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಕೆಲವರು ಅಂದರೆ ಕೋಡ್ಬಳೆ ಮತ್ತು ಚಕ್ಲಿ ಆ ಥರ ಅಂದರೆ ಆ ಹಿಟ್ಟರಲ್ಲೂ ಕೂಡ ಮಾಡ್ತಾರೆ. ಸೇಮ್ ಒಂದೇ ಇನ್ನೇನು ಎಲ್ಲ ಅಂದರೆ ಐಟಮ್ ಹಾಕೋದು, ಅದರಲ್ಲೂ ಕೂಡ ಮಾಡ್ತಾರೆ. ಫಸ್ಟ್ ಒಂದು ಸಲ ಮಾಡಿದ್ದೆ, ಎಷ್ಟೊಂದು ದಿನ ಆಗಿತ್ತು ನಾನು ಮಾಡಿ, ಅದಕ್ಕೋಸ್ಕರ ನೆನ್ನೆ ಮಾಡಿದ್ದೀನಿ. ನೋಡಿ ಆಲ್ರೆಡಿ ಚೆನ್ನಾಗಿ ಕಲಸಿ ಕೂಡ ಇಟ್ಟಿದ್ದೀನಿ. ಒಳ್ಳೆ ಸ್ಮೂತಾಗಿ ಬಂದಿದೆ ನೋಡಿ. ಕಾಯಿಸಿ ಹಾಕೋದ್ರಿಂದ ಎಣ್ಣೆನ ತುಂಬ ಚೆನ್ನಾಗಿ ಹದವಾಗಿರುತ್ತೆ ಹಿಟ್ಟು ಕಲಸೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲಸಿರೋದು ಕೂಡ. ಒಂದೆರಡು ನಿಮಿಷ ಎತ್ತಿಡೋದಿದ್ರೆ ಎತ್ತಿಡಿ, ಇಲ್ಲಾಂದರೆ ನೀವು ಅರ್ದ್ಬಿಟ್ಟು ಎಣ್ಣೆಗೆ ಹಾಕೋದಿದ್ರೆ ಹಾಕಿ. ಒಂದು ಸೈಡಲ್ಲಿ ಎಣ್ಣೆನೂ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ ನಾನು ಹರಿದಿದ್ದೀನಿ ನೋಡಿ. ನಿಮಗೆ ಚಿಕ್ಕ ಚಿಕ್ಕದಾಗಿ ಅರಿಯೋದಕ್ಕೆ ಬರಲಿಲ್ಲ ಅಂದರೆ ಈ ಟೈಪು ದೊಡ್ಡದಾಗಿ ಚಪಾತಿ ಟೈಪು ಹರ್ಕೊಂಡು ಒಂದು ಗ್ಲಾಸು ಇಲ್ಲಾಂದರೆ ಒಂದು ಬೌಲು ತೊಗೊಂಡು ಈ ಥರ ಶೇಪ್ನ ಕೊಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಆ ಥರ ಅರಿಯೋದಕ್ಕೆ ಹಿಂಸೆ ಅನಿಸುತ್ತೆ, ಇದೇ ಬೆಟರು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಈ ಟೈಪು ನೀಟಾಗಿ ಗ್ಲಾಸಲ್ಲಿ ಈ ಥರ ಚೆನ್ನಾಗಿ ಒತ್ತಿ ಇದು ಮಾಡಿದ್ರೆ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಅರಿಯೋದನ್ನೇ ತಪ್ಪುತ್ತೆ. ನೀಟಾಗಿ ಕೆಳಗಡೆ ಹಸಿಟ್ಟು ಹಾಕಿ, ಜಾಸ್ತಿ ಹಸಿಟ್ಟು ಹಾಕೋದೇನು ಬೇಡ. ಹಸಿಟ್ಟು ಹಾಕಿದ್ರೆ ಬೇಗನೆ ಒತ್ಕೊಂಬರುತ್ತೆ ಎಣ್ಣೆಗೆ ಹಾಕಿದಾಗ. ನಾನು ಫಸ್ಟಿಲ್ಲಿ ಚಿಕ್ಕ ಗ್ಲಾಸಲ್ಲಿ ಮಾಡಿಕೊಂಡೆ, ಆಮೇಲೆ ತುಂಬ ಚಿಕ್ಕದಾಗುತ್ತೆ ಅಂತ ದೊಡ್ಡ ಗ್ಲಾಸ್ನ ತೊಗೊಂಡು ದೊಡ್ಡ ಗ್ಲಾಸಲ್ಲಿ ಕೂಡ ಮಾಡಿದೆ. ನಿಮ್ಮ ಮನೆಯಲ್ಲಿ ಬೌಲ್ ಕೂಡ ಚಿಕ್ಕದಿದ್ದರೆ ಅದರಲ್ಲೂ ಕೂಡ ಮಾಡ್ಬೋದು. ಕೆಲವರು ಹಾಗೇ ಅರಿತಾರೆ ಲಟ್ಟಣಿಗೆಲ್ಲಿ, ಬಟ್ ಅರಿಯೋದಕ್ಕೆ ಬರೋದಿಲ್ಲ, ಚೆನ್ನಾಗೂ ಇರೋದಿಲ್ಲ. ಅದಕ್ಕೋಸ್ಕರ ಈ ಐಡಿಯಾ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಯಾವುದಾದ್ರೂ ಎಣ್ಣೆ ಕವರು ಆ ಥರ ಇದ್ದರೆ ಅದ್ರ ಮೇಲೂ ಕೂಡ ಹಿಟ್ಟು ಹರಿದು ನೆಕ್ಸ್ಟು ಈ ಥರ ಗ್ಲಾಸಲ್ಲಿ ಇದು ಮಾಡಿದ್ರೆ ಶೇಪ್ ಕೊಟ್ಟರು ಕೂಡ ತೆಗಿಯೋದಕ್ಕೆ ಈಸಿ ಆಗುತ್ತೆ. ಎಣ್ಣೆ ಕವರ್ ಮೇಲೆ ಹರ್ಕೊಂಡ್ರೆ ಶೆಲ್ಫ್ ಮೇಲೆ ಏನಿಲ್ಲ, ಶೆಲ್ಫ್ ಮೇಲೇ ಆರಾಮಾಗಿ ಹರಿಬೋದು. ನನಗೆ ಮಣೆ ಮೇಲೆ ಹರಿಯೋದಕ್ಕೆ ಹಿಂಸೆ ಅನಿಸುತ್ತೆ. ಶೆಲ್ಫ್ ಆದರೆ ನೀಟಾಗಿ ವಾಶ್ ಮಾಡಿಕೊಂಡು ಒರೆಸ್ಕೊಂಡು ಅದ್ರ ಮೇಲೇ ಹರಿತೀನಿ ನಾನು. ಚಪಾತಿ ಆಗಲಿ ರೊಟ್ಟಿ ಆಗಲಿ ಈ ಥರ ಏನಾದ್ರೂ ಶೆಲ್ಫ್ ಮೇಲೇ ನಾನು ಮಾಡೋದು. ನೋಡಿ ಫಸ್ಟು ನಾನು ಚಿಕ್ಕ ಗ್ಲಾಸಲ್ಲಿ ಮಾಡಿದ್ದೆ. ಚಿಕ್ಕ ಗ್ಲಾಸ್ ಯಾಕೋ ನನಗಿಷ್ಟ ಆಗಲಿಲ್ಲ, ತುಂಬ ಚಿಕ್ಕದಾಗಿ ಬಂತು. ಅದಕ್ಕೋಸ್ಕರ ನಾನು ದೊಡ್ಡ ಗ್ಲಾಸಲ್ಲೇ ಮಾಡಿದ್ದೀನಿ. ತುಂಬ ಇಷ್ಟ ಆಯಿತು, ಚೆನ್ನಾಗಿ ಕೂಡ ಬಂತು. ತುಂಬ ದಪ್ಪನೂ ಹರಿದ್ರೆ ಚೆನ್ನಾಗಿ ಬರೋದಿಲ್ಲ. ತುಂಬ ಎಣ್ಣೆ ಕುಡಿದು ಬಿಡುತ್ತೆ. ಮೀಡಿಯಮ್ಮಲ್ಲಿ ಹರ್ಕೊಬೇಕು. ಕೆಲವ್ರ ಮನೆಯಲ್ಲಿ ಯಾವುದಾದ್ರೂ ಅಂದರೆ ಹಬ್ಬಗಳು, ದೀಪಾವಳಿ, ಗೌರಿ ಹಬ್ಬ ಆ ಥರ ಆದರೆ ಕೆಲವ್ರ ಮನೆಯಲ್ಲಿ ಮಾಡ್ತಿರ್ತಾರೆ. ಬಟ್ ನಾವು ಹಬ್ಬಗಳಿಗೇನು ಮಾಡಲ್ಲ. ಯಾವಾಗಲಾದ್ರು ತಿನ್ನಬೇಕು ಅನಿಸಿದ್ರೆ ಮಾತ್ರ ಮಾಡೋದು ಅಷ್ಟೇ. ಎಷ್ಟೊಂದು ದಿನ ಆಗಿತ್ತು ನಾನು ನೆನ್ನೆ ಮಾಡಿದ್ದೀನಿ. ತುಂಬ 2-3 ತಿಂಗಳ ಹಿಂದೆ ಮಾಡಿದ್ದೆ. ನೋಡಿ ಚಿಕ್ಕ ಗ್ಲಾಸಲ್ಲಾದರೆ ಇಷ್ಟು ಚಿಕ್ಕದಾಗಿ ಬರುತ್ತೆ. ಈ ಥರ ಅರಿಯೋದೇ ಬೆಟರ್, ಈಸಿ ಮೆಥಡು. ಅಷ್ಟರಲ್ಲಿ ಎಣ್ಣೆನೂ ಕೂಡ ಕಾಯ್ದಿತ್ತು. ಎಣ್ಣೆಗೆ ಎಲ್ಲ ಶೇಪ ಇದು ಹರಿದಿರೋಂತಹ ನಿಪ್ಪಟ್ಟನ್ನು ಕೂಡ ಎಲ್ಲ ಹಾಕಿದ್ದೀನಿ. ಲೋ ಫ್ಲೇಮಲ್ಲಿನೇ ಇಟ್ಟು ಮಾಡಬೇಕು. ಏಕೆಂದರೆ ಆಲ್ರೆಡಿ ಮುಂಚೆನೇ ಎಣ್ಣೆ ಕಾಯೋದಕ್ಕೆ ಇಟ್ಟಿರ್ತೀವಲ್ವ, ಸಡನ್ಲಿ ಹಾಕೋ ತಕ್ಷಣ ಒತ್ಕೊಂಬರುತ್ತೆ. ಅದಕ್ಕೋಸ್ಕರ ನಿಪ್ಪಟ್ಟು ಕೂಡ ಫೈನಲಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು. ಕೆಲವೊಂದೊಂದು 2 ಲೇಯರ್ ಕೂಡ ಆ ಟೈಪಲ್ಲಿ ಕೂಡ ಎಣ್ಣೆಗೆ ಹಾಕಿದ ತಕ್ಷಣವೇ ಒಂಥರ ಪೂರಿ ಟೈಪು 2 ಲೇಯರ್ ಬಂದಿತ್ತು. ಸ್ವಲ್ಪ ಕಲ್ಲರ್ ಅಂದರೆ ಜಾಸ್ತಿ ಅಂದರೆ ಖಾರ ತಿನ್ನೋರು ಅಂತಂದರೆ ನಮಗೆ ಖಾರನೇ ಇರಬೇಕು. ಖಾರ ಪುಡಿ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಕಾಣುತ್ತೆ. ನೋಡಿ ನಿಪ್ಪಟ್ಟು ಕೂಡ ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ. ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಏನೇ ತಪ್ಪಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಥ್ಯಾಂಕ್ ಯು ಸೋ ಮಚ್.